ನಾನು ನಾಗೇಂದ್ರಯ್ಯ FDA ತಾಲೂಕ್ ಪಂಚಾಯಿತಿಯಲ್ಲಿ FDA ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲೇ ಸುಂಕು ಲೇಔಟ್ನಲ್ಲಿ ಮುಳಬಾಗಿಲಲ್ಲಿ ಸ್ವಂತ ಮನೆ ಕಟ್ಟಿ ನಾವು ಇಲ್ಲೇ ವಾಸ ಇದ್ವಿ. ನಾವು ಕಾರಣಾಂತರದಿಂದ ಈ ಥರ ನಮಗೆ ಮಿಸ್ಸಸ್ಗೆ ಕೋಲ್ಡ್ ಆಗಿಬಿಟ್ಟಿತ್ತು. ಆಸ್ಪತ್ರೆಗೆ ಹೋಗೋಣ ಅಂತ ನಮ್ಮ ಮಗಳ ಪಕ್ಕದಲ್ಲೇ ಇದ್ದಾರೆ ಮಗಳ ಮನೆ, ಅಲ್ಲಿಗೆ ಹೋದ್ವು. ಆಸ್ಪತ್ರೆಯಲ್ಲಿ ತೋರಿಸೋಣ ಅಂತೇಳ್ಬಿಟ್ಟು ಆಮೇಲೆ ನಮ್ಮ ಮಗಳು ಇದ್ಕೊಂಡಿದ್ದೆ, ನಿಮಗೆಲ್ಲ ಈ ಥರ ಹೆಲ್ತಿಗೆ ಪ್ರಾಬ್ಲಮ್ ಇದೆ, ನೀವು ಇಲ್ಲೇ ಈ ರಾತ್ರಿ ಇದ್ದು ಆಮೇಲೆ ಬೆಳಗ್ಗೆ ಹೋಗಿರಿ ಅಂತ ಅವರು ಹೇಳಿದರು. ಊಟ ಮಾಡಿಕೊಂಡು ಬೆಳಗ್ಗೆ ಹೋಗಿರಿ ಅಂತ ಹೇಳಿದರು. ನಾವು ಅಲ್ಲೇ ಮಲಗಿದ್ದೆ. ಆಮೇಲೆ ಮಲಗಿದ್ವು. ಮನೆಯಲ್ಲಿ ಯಾರೂ ಇರಲಿಲ್ಲ, ಎಲ್ಲ ಡೋರ್ ಲಾಕ್ ಮಾಡ್ಕೊಂಡು ಹೋಗಿದ್ದೆ. ಮುಂದೆ ಬಾಗಿಲಿಗೆ ಬೀಗ ಹಾಕ್ಕೊಂಡು ಗ್ರಿಲ್ಸ್ ಗೇಟ್ಗೆ ಬೀಗ ಹಾಕ್ಕೊಂಡು ನಾವು ಹೋಗಿದ್ದು. 7 ಗಂಟೆ ಸಮಯದಲ್ಲಿ 7 ಗಂಟೆ ಸಮಯದಲ್ಲಿ ಹೋಗಿ ಅಲ್ಲೇ ಊಟ ಮಾಡಿಕೊಂಡು ಅಲ್ಲೇ ಮಲಗಿಬಿಟ್ಟಿದ್ದೆ. ನಾವು ಬೆಳಗ್ಗೆ ಬಂದು ಬೆಳಗ್ಗೆ 6 ಗಂಟೆಗೆ ಎಚ್ಚರಾಗೋಯ್ತು. ಆಮೇಲೆ ನಮ್ಮ ಹೆಂಗಸರು ಮನೆಗೆ ಹೋಗ್ಬೇಕಂತ ಬಂದಿದ್ದೆ. ನೋಡಿದ್ದಾರೆ ಗ್ರಿಲ್ ಗೇಟು ಲಾಕು ಇದ್ದಿದ್ದನ್ನು ಮುರಿದು, ಆಮೇಲೆ ಒಳಗೆ ಬಾಗಿಲು ಬೀಗ ಮುರಿದು ಡೋರ್ ಲಾಕ್ ಮುಗಿದು, ಆಮೇಲೆ ಡೋರ್ ಲಾಕು ಅಂದರೆ ರಾಡ್ನಲ್ಲಿ ಹಾಕಿದ್ದಾರೆ. ರಾಡ್ಲಾಗಿ ಒಂದು 3-4 ಕಡೆ ಇದು ಡ್ಯಾಮೇಜ್ ಆಗಿದೆ. ಆಮೇಲೆ ಒಳಗಡೆ ನೋಡಿದ್ರೆ, ಆಮೇಲೆ ನಮ್ಮ ಮಿಸ್ಸಸ್ ಅವರು ಒಂದು 2 ರೂಮ್ ಇತ್ತು. 2 ರೂಮ್ನಲ್ಲಿ ಒಂದು ಗಾಡ್ರೇಜ್ ಆ ಬೀರು ಎಲ್ಲ ಲಾಕ್ ಓಪನ್ ಮಾಡಿ, ಆಮೇಲೆ ದೇವ್ರ ಮನೆಯಲ್ಲೆಲ್ಲ ಚೆಕ್ ಮಾಡಿದ್ದಾರೆ, ಆಮೇಲೆ ಅಡುಗೆ ಮನೆಯಲ್ಲೆಲ್ಲ ಚೆಕ್ ಮಾಡಿದ್ದಾರೆ. ಆಮೇಲೆ ನಾನೊಂದು ಫ್ರಂಟು ರೂಮ್ ಇಟ್ಕೊಂಡು ಅಲ್ಲೇ ಎಲ್ಲ ಡ್ರಾಯರ್ಸು ಕಬೋರ್ಡ್ಸು ಎಲ್ಲ ಇತ್ತು. ಮನೆಗೆ ನುಗ್ಗಿ ಡ್ರಾಯರ್ಸ್ ಕಬೋರ್ಡ್ಸ್ ಎಲ್ಲ ಓಪನ್ ಮಾಡಿದೆ. ಇದು ಬೀರು ತೆಗೆದುಬಿಟ್ಟಿದೆ ಎಲ್ಲ. 110 ಗ್ರಾಮ್ ಒಡವೆ, ಆಮೇಲೆ ಇದು ಬೆಳ್ಳಿ 500 ಗ್ರಾಮು, ಆಮೇಲೆ ಈ ಮಾರುತಿ ಕಾರು ಬೀಗ ಈಗ ಮನೇಲಿ ಹೋಗ್ತಾನೆ ನಾವು ಫ್ರಂಟು ಒಂದು ಕಬೋರ್ಡ್ಸ್ ಇದೆ, ಆ ಕಬೋರ್ಡ್ಸ್ನಲ್ಲಿ ಒಳಗಡೆ ಹಾಕಿಬಿಟ್ಟು ಇಟ್ಟಿದ್ವು. ಅದನ್ನು ಓಪನ್ ಮಾಡಿ ತಗೊಂಡು ಹೋಗಿದ್ದೆ. ಕಾರು ನಡೆಸ್ಕೊಂಡು ಹೋಗಿದ್ದೆಲ್ಲ. ಆಮೇಲೆ ಪಕ್ಕದಲ್ಲೇ ಎದುರುಗಡೆ ನಂದು ಒಂದು ರೂಮ್ ಇದೆ. ಆ ರೂಮ್ನಲ್ಲಿ ಹೋಗಿದ್ದೆ. ನಾನೆಲ್ಲ ಬ್ಯಾಂಕ್ ಅಕೌಂಟ್ಸು ಎಲ್ಲ ATM ಕಾರ್ಡ್ಸು ಎಲ್ಲ ಇದ್ದು ಎಲ್ಲ ಕಿತ್ತು ಬಿಸಾಕಿಬಿಟ್ಟಿದ್ದಾರೆ. ಆಮೇಲೆ ಐರನ್ ಮಾಡಿದ ಬಟ್ಟೆ ಎಲ್ಲ ಇಟ್ಟಿದ್ದನ್ನೆಲ್ಲ ತೆಗೆದಾಕಿಬಿಟ್ಟಿದ್ದಾರೆ. ಆಮೇಲೆ ಬೆಡ್ಶೀಟು ಅವೆಲ್ಲ ಕಿತ್ತು ಬಿಸಾಕಿದ್ದಾರೆ. ಕ್ಯಾಶು ನಮ್ಮ 50,000 ಕ್ಯಾಶ್ ಇತ್ತು. ಬಂದ ತಕ್ಷಣ ನಮಗೆ ಒಂಥರ ಫೀಲಿಂಗ್ ಆಗೋಗ್ಬಿಡ್ತು. ಏನಪ್ಪ ಹಿಂಗಾಗೋಯ್ತು ನಮ್ಮ ಮನೆ ನಾವು ಯಾರಿಗೂ ಫೋನ್ ಮಾಡಿ, ನಮ್ಮ ಮಳೆಯ ಇದ್ದರು. ಆಮೇಲೆ ನಾವು ಪೊಲೀಸ್ಗೆ ಈ ಥರ ಇಂಟಿಮೇಟ್ ಮಾಡಪ್ಪ ಹಿಂಗಾಗೋಗ್ಬಿಟ್ಟಿದೆ, ಹೆಂಗೇನು ನಮಗೆಲ್ಲ ಬ್ಯಾಡ್ ಟೈಮ್ ಆಗಿಬಿಡ್ತು, ಹಿಂಗಾಗೋಯ್ತು ಅಂತೇಳಿ ಹೇಳಿದೆ. ಆಮೇಲೆ ಅವರಿದ್ದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಕರೆಸಿದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರ್ ಬಂದಿದ್ದು ಎಲ್ಲ ಚೆಕ್ ಮಾಡಿದ್ರು. ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟ್ರು ಬಂದರು. ಹೇಗಾಯಿತು ಬೆರಳಚ್ಚು ತಜ್ಞರು ಅವರು ಕೋಲಾರದಿಂದ ಪಾಪ ಬಂದರು. ನಾಯಿನ ಹಿಡ್ಕೊಂಡ್ಬಂದು ಎಲ್ಲ ಚೆಕ್ ಮಾಡಿಸಿದ್ದೆ. ಆಮೇಲೆ ನಾಯಿನ ಬಿಟ್ಟಿದ್ದೆ ಪೂರ್ವದ ಕಡೆ ಹೋಯ್ತು. ನಾಯಿ ಸುಮಾರು 2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಹೋಯ್ತು. ಅಲ್ಲೇ ನಿಂತು ಬಿಡ್ತು. ಆಮೇಲೆ ಹಿಂಗೆ ಹೋಗಿದ್ದಾರೆ ಡೈರೆಕ್ಷನ್ ಅಂತ ಅವರು ಅಂದಾಜು ಮಾಡ್ಕೊಂಡಿದ್ದೆ. ವಾಪಸ್ ಬಂದಿದ್ದೆ. ಇದ್ರ ಬಗ್ಗೆ ಮುಳಬಾಗಿಲು ಟೌನಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹತ್ರ ಹೋಗಿದ್ದೆ. ಕಂಪ್ಲೇಂಟ್ ಕೊಡ್ರಿಯಪ್ಪ ನೀವು ಅಂತ ಹೇಳಿದರು. ನಾವು ಕಂಪ್ಲೇಂಟ್ ಎಲ್ಲ ಬರೆದು ಎಲ್ಲ ಟೈಪ್ ಮಾಡಿಸಿ ಎಲ್ಲ ಏನೇನು ಹೋಗಿದೆ, ನಮಗೇನೇನು ಎಲ್ಲ ಡ್ಯಾಮೇಜಸ್ ಹೋಗಿದೆ, ಎಲ್ಲ ಸೊತ್ತುಗಳೇನೇನು ಹೋಗಿದೆ ಅಂತ ವಿವರವಾಗಿ ಅವ್ರು ಅವರು FIR ಆಗಲೇ ತಕ್ಷಣವೇ ಸಬ್ ಇನ್ಸ್ಪೆಕ್ಟ್ರ್ ಕರೆಸಿ FIR ಹಾಕಿ ನಮಗೆ ಒಂದು ನಕಲು ಕಾಪಿಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಪೊಲೀಸ್ನವ್ರು ತನಿಖೆ ಕೈಗೊಂಡಿದ್ದಾರೆ.